ಮನೆಯಲ್ಲಿ ಬಡತನ, ಅಪ್ಪನಿಗೆ ಕ್ಯಾನ್ಸರ್. ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಲೇಜಿನ ಗೆಳೆಯನೊಬ್ಬ ಲಕ್ಷ ಸುಲಿಗೆ ಮಾಡಿದ್ದಾನೆ. ಮೈ ಮೇಲೆ ದೇವರು ಬರುತ್ತೆ ಅಂತ ನಂಬಿಸಿ ಗೆಳೆಯನನ್ನೇ ಯಾಮಾರಿಸಿದ್ದಾನೆ. ಧೂಪ ಹಾಕೋದೇನು, ಮಂಗಳಾರತಿ ಮಾಡೋದೇನು, ಇವನು ಮಾಡ್ತಿದ್ದ ಪೂಜೆಗೆ ಒಲಿದು ಆ ಮಾದಪ್ಪನೇ ಮೈ ಮೇಲೆ ಬರ್ತಿದ್ದಂತೆ. ಹೀಗೆ ಪೂಜೆ ಹೆಸರಲ್ಲಿ ಈ ನಯವಂಚಕ ಲಕ್ಷ ವಸೂಲಿ ಮಾಡಿ ಕೈಗೆ ಚೊಂಬಿಟ್ಟಿದ್ದಾನೆ. ದೇವರು ಮೈ ಮೇಲೆ ಬರುತ್ತೆ ಎಂದು ನಂಬಿಸಿ ಮೋಸ, ಸಾಲ ಕೊಡಿಸಿ ಲಕ್ಷ ಹಣ ಪೀಕಿದ ಖತರ್ನಾಕ್. ಹಣೆ ಮೇಲೆ ವಿಭೂತಿ, ಅರ್ಧ ಮೊಳ ಜುಟ್ಟು, ಅದೇನ್ ಭಕ್ತಿ ಅಂತೀರಿ? ಇಷ್ಟಕ್ಕೂ ಇವನ ಹೆಸರು ಮಾದೇಶ. ಮಲೆ ಮಹದೇಶ್ವರನೇ ನನ್ನ ಮೈ ಮೇಲೆ ಬರ್ತಾನೆ ಅಂತ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಪೂಜೆಗಳನ್ನ ಮಾಡ್ತಿದ್ದ. ಅಮಾಯಕರು ಕಷ್ಟದಲ್ಲಿ ಇರೋರನ್ನೇ ಟಾರ್ಗೆಟ್ ಮಾಡಿ ಬಲೆ ಬೀಸ್ತಿದ್ದ. ಹೀಗೆ ಬೆಂಗಳೂರಿನ ಗುಡ್ಡದಹಳ್ಳಿ ನಿವಾಸಿ ಮಂಜುನಾಥ್ ಎಂಬುವರ ಬಳಿ 7 ಲಕ್ಷ ಹಣ ಸುಲಿಗೆ ಮಾಡಿದ್ದಾನೆ. ಮಂಜುನಾಥ್ ತಂದೆಗೆ ಕ್ಯಾನ್ಸರ್ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಕಾಲೇಜು ಗೆಳೆಯನಾಗಿದ್ದ ಮಾದೇಶ್ ಬಳಿ ಮಂಜು ತಂದೆಯ ಅನಾರೋಗ್ಯದ ಬಗ್ಗೆ ನೊಂದು ಹೇಳಿಕೊಂಡಿದ್ದ. ಫ್ರೆಂಡ್ ಕಷ್ಟವನ್ನೇ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಮಾದೇಶ ನನಗೆ ಮೈ ಮೇಲೆ ಮಾದೇಶ್ವರ ಬರ್ತಾನೆ, ನಿನ್ನ ಕಷ್ಟ ಪರಿಹಾರ ಮಾಡ್ತೀನಿ, ನಿಮ್ಮ ತಂದೆಯ ಕಾಯಿಲೆ ವಾಸಿ ಮಾಡ್ತೀನಿ ಅಂತ ನಂಬಿಸಿದ್ದ. ಪೂಜೆ ಮಾಡಲು 50,000 ಹಣ ಬೇಕು ಎಂದಿದ್ದ. ಮಂಜು ದುಡ್ಡಿಲ್ಲ ಅಂತಿದ್ದಂತೆ ತಾನೇ 10%ಗೆ ಸಾಲ ಕೊಡಿಸಿದ್ದ. ಮಾದಪ್ಪನ ಬೆಟ್ಟಕ್ಕೆ ರಾತ್ರೋರಾತ್ರಿ ಕರ್ಕೊಂಡು ಹೋಗಿ ದೇವರು ಬಂದಂತೆ ನಾಟಕವಾಡಿ ಮಂಜುನಾಥ್ನನ್ನ ನಂಬಿಸಿದ್ದ. ಕಾಲೇಜ್ ಸೀನಿಯರ್, ಮೊದಲು ಸೀನಿಯರಾಗಿ ಪರಿಚಯ ಆಗಿದ್ದು. ನಂತರ ನನಗೆ ದೇವ್ರು ಬರುತ್ತೆ ಮೈ ಮೇಲೆ ಅಂತೇಳಿ ನಂಬಿಸಿ ನನ್ನ ಕರ್ಕೊಂಡು ಕಾಡುಗಳೆಲ್ಲ ಸುತ್ತಿಸಿ ದೇವ್ರು ಬರುತ್ತೆ ಅಂತೇಳಿ ಆಗಾಗ ನನ್ನ ಹತ್ರ ಇವತ್ತು ಗಂಟ ಸುಮಾರು ಒಂದು 7 ಲಕ್ಷದ ಗಂಟ ಅವ್ರ ಕಡೆಯಿಂದ ನನಗೆ ಹಣ ಬರಬೇಕಿದೆ. ಪೂಜೆಗಂತ ಹೇಳಿ ಒಂದ್ಸತಿ 3 ಲಕ್ಷ, 1,50,000 ಬಡ್ಡಿಗಂತ 10% ಬಡ್ಡಿಗಂತ ಅವರೇ ಬಡ್ಡಿ ಕೊಟ್ಟು ಆ ದುಡ್ಡು ನಿಸ್ಕೊಂಡು ಆ ಥರ ನಾನು ತುಂಬ ಮೋಸ ಹೋಗಿದ್ದೀನಿ ಅವ್ರ ಕಡೆಯಿಂದ. ಯಾವಾಗ ಇದ್ರು ದೇವ್ರು ಮೈ ಮೇಲೆ ಬರುತ್ತೆ ನನಗೆ, ನಿಮ್ಮ ಮನೆಯವ್ರಿಗೆ ತೊಂದರೆ ಆಗುತ್ತೆ, ಅದನ್ನೇ ಹೇಳಿ ಯಾವಾಗಲೂ ಎದುರಿಸೋರು. ಸ್ವಲ್ಪ ದಿನದ ಬಳಿಕ ಮತ್ತೊಂದು ನಾಟಕ ಮಾಡಿದ ಮಾದೇಶ, ನಿಮ್ಮ ಮನೆಯಿಂದಲೇ ಇಷ್ಟೆಲ್ಲ ಸಮಸ್ಯೆ, ಫ್ರೀಯಾಗಿ ಪೂಜೆ ಮಾಡ್ತೀನಿ, 1 ಲಕ್ಷ ಸಾಲ ಕೊಡ್ಸು, ನಾನೇ EMI ಕಟ್ತೀನಿ ಅಂತ ಒಂದೊಂದು ಡ್ರಾಮಾ ಮಾಡ್ತಾ 7 ಲಕ್ಷ ಹಣ ವಸೂಲಿ ಮಾಡಿದ್ದಾನೆ. ಇನ್ನು ಸಾಲದ EMI ಸಹ ಕಟ್ಟದೆ ವಂಚಿಸಿದ್ದಾನೆ. ನಮ್ಮ ತಂದೆಗೆ ಕಾಯಿಲೆ ವಾಸಿಯಾಗಿಲ್ಲ, EMI ಕೂಡ ಕಟ್ತಿಲ್ಲ. ಏನಪ್ಪ ಇದೆಲ್ಲ ಅಂದ್ರೆ, ಇಲ್ಲ ಕಣೋ, ನಾನು ಮದುವೆ ಆದ್ಮೇಲೆ ದೇವರು ಮೈ ಮೇಲೆ ಬರ್ತಿಲ್ಲ ಅಂತ ಮತ್ತೊಂದು ನಾಟಕ ಮಾಡಿದ್ದಾನೆ. ಇದೆಲ್ಲ ಮೋಸ ಅಂತ ಗೊತ್ತಾಗ್ತಿದ್ದಂತೆ ಈಗ ಮಂಜುನಾಥ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸರ್, ನಮ್ಮ ತಂದೆ ಕ್ಯಾನ್ಸರ್ ಪೇಷಂಟು, ಕ್ಯಾನ್ಸರ್ ರಿಕವರ್ ಆಗಿತ್ತು. ಅವ್ರಿಗೆ ರೀಸೆಂಟಾಗಿ ಹಾರ್ಟ್ ಅಟ್ಯಾಕ್ ಕೂಡ ಆಯಿತು, 2 ಸ್ಟಂಟ್ ಹಾಕ್ಸಿದ್ದೀವಿ. ಅವ್ರು ಅದನ್ನೇ ಕಾರಣವಾಗಿ ಇಟ್ಕೊಂಡು ನಿಮ್ಮ ಅಪ್ಪನಿಗೆ ಏನಾದರೂ ಆಗ್ತಾಯಿದೆ ಅಂದರೆ ಕಾರಣ ಅದಲ್ಲ, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಏನೇನೋ ದಾಟಿದ್ದಾರೆ, ನಿಮ್ಮ ಊರಿಗೆ ಹೋಗಿರೋದಕ್ಕೆ ತೊಂದರೆ ಆಗಿದೆ, ನೀನು ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು, ನಿಮ್ಮ ಮನೆಯವ್ರು ಇವತ್ತು ಚೆನ್ನಾಗಾಗಬೇಕಂದ್ರೆ ನನ್ನ ನಂಬಬೇಕು, ನೀನು ನಾನು ಹೇಳಿದ ಪೂಜೆ ಮಾಡು ಅಂತ ದೇವರು ಅವ್ರ ಮೈ ಮೇಲೆ ಬಂದಾಗ ಅವ್ರು ಹೇಳೋರು. ದೇವರು ಬಂದಾಗ ಬಸವನ್ ಕೇಳು, ಬಸವನಿಗೆ ತಿಳಿಸಿದ್ದೀನಿ ಅಂತ ಹೇಳೋರು. ಬಸವ ಅಂದರೆ ಮಾದೇಶ, ದೇವರ ಪ್ರಕಾರ, ಅವ್ರು ಹೇಳೋದ ಪ್ರಕಾರ. ಸದ್ಯ ಆರೋಪಿ ಮಾದೇಶ ತಲೆಮರೆಸಿಕೊಂಡಿದ್ದಾನೆ. ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ನಮ್ಮ ಸುತ್ತಮುತ್ತ ಇಂತಹ ಡೋಂಗಿಗಳಿಗೇನು ಕಡಿಮೆ ಇಲ್ಲ. ಬಿ ಕೇರ್ಫುಲ್. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.